ನಿನ್ನೆ ಸುಮಾರು 2 TMC ನೀರನ್ನು ನಮ್ಮ ಇವಾಗ ಈ ಒಂದು ಭಾಗಕ್ಕೆ ಬಿಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಭಾಳ ಸಂಕಷ್ಟದಲ್ಲಿದ್ದಾರೆ. ನೀರಿನ ಸಮಸ್ಯೆ ಇದೆ, ಜಾನುವಾರು ನೀರಿಲ್ಲ, ಕುಡಿಯೋ ನೀರಿನ ಸಮಸ್ಯೆ ಇದೆ. ಆ ಒಂದು ಕಾರಣಕ್ಕಾಗಿ ನಮ್ಮಲ್ಲಿ ಒಂದು 34 ಎಸ್ಕೇಪ್ ಕೆನಾಲ್ ಅಲ್ಲಾಪುರ್ ಅಲ್ಲಿ ಭಾಳಷ್ಟು ಹಳ್ಳಿಗಳು ಯತ್ನಾಳ್, ಹಂಚನಾಳ್, ಕಡ್ಕೋಳ್, ಯಡ್ರಾಮಿ, ಜಂಬೆರಾಳ್, ತೆಲಕ್ಬಾಳ್, ಅರಗುಂಗಿ, ಕೋಣಸಿರ್ಸ್ಗಿ, ಹಾಲ್ಗತ್ತರ್ಗಿ, ಮುರ್ಗಾನೂರ್ ಮತ್ತು ಶಾಖಾಪುರ್ ಅದಕ್ಕೆಲ್ಲ ಸ್ವಲ್ಪ ಭಾಳ ತೊಂದರೆ ಆಗಿದೆ. ರೈತರೆಲ್ಲ ಸಂಕಷ್ಟದಲ್ಲಿದ್ದಾರೆ. ಮತ್ತು 50 ಎಸ್ಕೇಪ್ ಇದರಲ್ಲಿ ಗತ್ತರ್ಗಿ, ಇದರಲ್ಲಿ ಬದ್ನ್ಯಾಳ್, ರಂಜಣಗಿ, ಜೇರಡ್ಗಿ, ನೇದಲ್ಗಿ, ಮಾವೂರ್, ಬಿಲ್ಲಾಡ್, ಗುಡೂರ್, ಬಲುಂಡ್ಗಿ ಅಲ್ಲೆಲ್ಲ ಇರ್ತಕ್ಕಂಥ ಭಾಳಷ್ಟು ಒಂದು ಸಮಸ್ಯೆ ಇದೆ. ಇವತ್ತು ಸಿಂದಗಿ ಶಾಸಕರು ಅಶೋಕ್ ಮನ್ಗುಳಿ ಅವರು ಮತ್ತು ನಾವು ಸೇರಿ ಮತ್ತು ನಮ್ಮ ಭಾಗದ ರೈತರು ಎಲ್ಲರೂ ಕೂಡಿ ಈ ಒಂದು ರಾಂಪುರ್ ಸಿ ಆಫೀಸ್ ನಾವು ಬಂದಿದ್ದೀವಿ. ಇಲ್ಲಿ ಇರ್ತಕ್ಕಂಥ ಯಾರು ಅಧಿಕಾರಿಗಳಿದ್ದಾರೆ ಅವ್ರ ಜೊತೆ ಸಮಾಲೋಚನೆ ಮಾಡಿ ನಮಗೆ ರೈತರಿಗೆ ತೊಂದರೆ ಆಗಕೂಡ್ದು, ಅಲ್ಲಿ ಅಷ್ಟು ನೀರು ಬಿಡಬೇಕು ಅಂತ ಒಂದು ಬೇಡಿಕೆ ಇದೆ ನಾವು. ಆ ಒಂದು ಕಾರಣಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ನಾವು ದೂರವಾಣಿ ಮುಖಾಂತರ ನಾವು ಮಾತಾಡಿದ್ವಿ. ಏನು ಸಮಸ್ಯೆ ಇದೆ, ನಮ್ಮ ಭಾಗದ ರೈತರಿಗೆ ಏನು ಸಮಸ್ಯೆ ಇದೆ ಅಂತ ಅವ್ರಿಗೆ ನಾವು ಮನವರಿಕೆ ಮಾಡಿದ್ದೀವಿ. ಅದ್ರ ಜೊತೆಯಾಗಿ MD ನಮ್ಮ KBJನಲ್ಲಿ ಕೃಷ್ಣಮೂರ್ತಿಯವರು, ಕೃಷ್ಣ ಕುಲಕರ್ಣಿಯವರು, ಅವ್ರಿಗೂ ಕೂಡ ನಾವು ಮಾತಾಡಿದ್ವಿ. ಅವ್ರಿಗೂ ಈ ವಿಷಯ ಬಗ್ಗೆ ನಾವು ಹೇಳಿದ್ದೀವಿ ಏನೇನು ಸಮಸ್ಯೆ ಇದೆ. ಅದ ನಂತರ ನಮ್ಮ ರೀಜನಲ್ ಕಮಿಷನರ್ ಆಗಲಿ, ನಮ್ಮ DC ಅವರಾಗಲಿ ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಾಟರ್ ಸಪ್ಲೈ ಆಗಿ ಎಲ್ಲ ಒಂದು ಮಾಹಿತಿಯನ್ನು ತಗೊಂಡು ನಮ್ಮ ಭಾಗಕ್ಕೆ ಇನ್ನೂ ಒಂದು ಅಡಿಷ್ನಲ್ 1 TMC ನೀರು ಬಿಟ್ಟರೆ ನಮ್ಮ ಭಾಗದ ರೈತರಿಗೆ ಅನುಕೂಲ ಆಗ್ತದಂತ ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದನ್ನು ಸರಿಯಾದ ರೀತಿಯಿಂದ ನೋಡಿಕೊಂಡು ಅಧಿಕಾರಿಗಳು ಯಾವೊಂದು ರೀತಿಯಿಂದ ಬಿಡ್ಬೋದು ಅಂತ ತಿಳ್ಕೊಂಡು ಮಾಡ್ತಾರೆ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಸರ್, ಇನ್ನೊಂದು ಏನಂತಂದರೆ ಕೆಲವೊಂದು ಇವಾಗ ಟೋಟಲಿ 29 TMCಯಲ್ಲಿ ಉಳಿದಿದ್ದು 13 TMC, ನಾರಾಯಣಪುರಲ್ಲಿ 8, ಆಲಮಟ್ಟಿಯಲ್ಲಿ 5. ಅದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಯಾವೊಂದು ರೀತಿಯಿಂದ ಮಾಡಬೇಕು ಅಂತ ಹೆಚ್ಚಿನ ಒಂದು ಒತ್ತಡ ನಾವು ಸರ್ಕಾರ ಮೇಲೆ ಹಾಕಿ ನಾವು ಜನರಿಗೆ ಅನುಕೂಲ ಆಗಬೇಕಂತ ನಾವು ಮಾಡ್ತಾ ಇದ್ದೀವಿ. ಸರ್, ಅದಕ್ಕೆ ಪ್ರತಿ ವರ್ಷವೂ ಈ ರೀತಿ ಬೇಡಿಕೆ ಇಡೋದಕ್ಕಿಂತಲೂ ಇದಕ್ಕೊಂದು ಶಾಶ್ವತ ಪರಿಹಾರ ಕೊಡಬೇಕು. ಇವಾಗ ನೀವು ಪರಿಸ್ಥಿತಿ ಮಳೆ ಇಲ್ಲ, ಎಲ್ಲ ಜನ ಸಂಕಷ್ಟದಲ್ಲಿದ್ದಾರೆ, ನೀವೇ ನೋಡ್ತಾ ಇದ್ದೀವಿ. ಆದರೂ ಇದ್ದಿದ್ರಲ್ಲಿ ಎಷ್ಟು TMCಯಲ್ಲಿ ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು, ಎಷ್ಟು ದಿನ ಕೊಡಬೇಕು, ಎಷ್ಟು ದಿನ ಬಿಡಬೇಕು, ಎಷ್ಟು ದಿನ ಮತ್ತೆ ಬ್ಲಾಕ್ ಮಾಡಬೇಕು, ಎಲ್ಲೆಲ್ಲಿ ಬಿಡಬೇಕು ಅಂತ ಒಂದು ತೀರ್ಮಾನ ನಾವು ತೊಗೊಂಡಿರ್ತೀವಿ. ಅದರ ಪ್ರಕಾರ ಹೋದರೆ ಜನರು ಕೂಡ ಬೆಳೆ ಎಲ್ಲ ಏನಿರ್ತದೆ ಆ ಒಂದು ರೀತಿಯಿಂದ ನೋಡ್ತಾರೆ. ಆದರೆ ಇವತ್ತಿನ ದಿವಸ ಇವಾಗ ಕುಡಿಯೋ ನೀರು ಜಾನುವಾರಿಗೆ ಭಾಳ ಸಂಕಷ್ಟದಲ್ಲಿದ್ದಾರೆ. ಸೊ ಅಡಿಷ್ನಲ್ ನೀರು ಬಿಡಬೇಕಂತ ನಮ್ಮ ಒಂದು ಬೇಡಿಕೆ ಇದೆ, ನಮ್ಮ ಮತ್ತು ಸಿಂದಗಿ ಶಾಸಕರು. ಇಲ್ಲ ಸರ್, IDC ಕಾಲುವೆಗೆ ಈಗ ಆಲ್ರೆಡಿ 2 TMC ನೀರು ಅಲರ್ಟ್ ಆಗಿದೆ. ಈ ಹಿಂದೆ ನೀವು ಪ್ರಸ್ತಾವನೆ ಕೊಟ್ಟು ನೀರು ತರಿಸ್ಕೊಳ್ಳೋ ಕೆಲಸ ಮಾಡ್ಬೋದಿತ್ತಲ್ಲ, ಯಾಕಂದರೆ ಬೇಸಿಗೆ ಅತಿ ಹೆಚ್ಚಿರೋದ್ರಿಂದ. ನಾವು ಇದು ಹೇಳೋಕ್ಕಿಂತ ಮೊದಲೇ ನಾವು ಪತ್ರ ಕೊಟ್ಟಿದ್ದೀವಿ. ನಾವೆಲ್ಲ ಮೊದಲೇ ಪತ್ರ ಕೊಟ್ಟಿದ್ದೀವಿ. ಎಲ್ಲಿದೆ ಅದು? ಇದೆಲ್ಲ ಮೊದಲೇ ನಾವು ಲೆಟರ್ ಕೊಟ್ಟು ಮೊದಲೇ ನಾವು ಅವ್ರನ್ನ IBC ಒಂದೇ ಅಲ್ಲ, IBC ಮತ್ತು ILCಗೆ 2 TMC ಅಡಿಷನಲ್ ನೀರು ಕೊಡ್ಬೇಕಂತೇಳಿ ನಾವು ಪತ್ರ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾವು ಕೊಟ್ಟಿದ್ದೀವಿ. ನಾವು ಕೊಟ್ಟ ಪತ್ರದ ಪ್ರಕಾರ 2 TMC ನೀರು ಬಿಟ್ಟಾರೆ. ಆದರೆ ಜೇವರ್ಗಿ ತಾಲೂಕು, ಸಿಂದಗಿ, ಇಂಡಿ, ಚಡ್ಚಣ, ಆಲ್ಮೇಲ ಮತ್ತು ದೇವರಿಪ್ರಿಗೆ 6 ತಾಲೂಕುಗಳಿಗೆ ಇವೆರಡು ಕೆನಾಲ್ ನೀರು ಹರಿತಿದೆ. ನಮ್ಮ ರೈತರು ಭಾಳ ಸಂಕಷ್ಟದಾಗಾರ. ಮೇಲಾಗಿ ಮಳೆ ಆಗಿಲ್ಲ. ಅದ್ರ ಸಂಬಂಧ ನಮ್ಗೆ ಇನ್ನೊಂದು TMC ನೀರು ನಮ್ಗೆ ಕೊಟ್ಟರೆ ನಮ್ಮ 6 ತಾಲೂಕು ರೈತರಿಗೆ ನಮ್ಮ ಅನುಕೂಲ ಆಗ್ತೈತೆ ಅಂತೇಳಿ ಈಗಾಗಲೇ ಸನ್ಮಾನ್ಯ ಅಜಯ್ ಸಿಂಗ್ ಸಾಹೇಬರು, ನಾನು ಇವತ್ತು RC ಅವ್ರಿಗಾಗಲಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಾಗಲಿ, DC ಅವ್ರಿಗಾಗಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ದೂರವಾಣಿ ಮುಖಾಂತರ ಮಾತಾಡೀವಿ ಮತ್ತು ಈಗಾಗಲೇ ನಾವು ಪತ್ರನೂ ಕಳಿಸ್ತೀವಿ. ಆದಷ್ಟು ಬೇಗನೆ ಜೇವರ್ಗಿ ಮತ್ತು ಉಳಿದ 5 ತಾಲೂಕುಗಳಿಗೆ ಇನ್ನೂ ಒಂದು TMC ನೀರು ಹರಿಸುವಂಥ ಒಂದು ಪ್ರಾಮಾಣಿಕವಾದ ಪ್ರಯತ್ನ ನಾವು ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು.